ಮನೆದಕ್ಕೆ ಅಷ್ಟೊತ್ತಲ್ಲಿ ನೀನು ಕರ್ದಲ್ಲ ಬಂದೆ. ಏನು ಹೇಳು? ಓ ಹೌದಾ, ಹೋಗಿ ಕೊಟ್ಟು ಬರೋಂಗಾರೆ. ಮಾತಾಡಕ್ಕೆ ಕರ್ದೆ ಸುಮ್ಮನೆ. ಹಾಂ ಸರಿ ಇರಕ್ಕ, ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅತ್ಲಾಗೆ. ಏ ಪಾರ್ವತಿ, ಏನು ಮಾಡ್ತಿದೀಯಾ? ಯಾಕಕ್ಕ? ಏನಿಲ್ಲ, ಬರ್ತೀನ ಅಂತ. ಎಲ್ಲಿಗೆ ಹೊರಟಿದ್ಯಾ ಸಾವಿತ್ರಕ್ಕ? ಅಯ್ಯ ನಿನ್ನ, ನಾನೆಲ್ಲಿಗೆ ಹೋಗೋಣ? ಸುಮ್ಮನೆ ಕರ್ದೆ. ಏನ್ ಸಾವಿತ್ರಕ್ಕ, ಏನ್ ಸಮಾಚಾರ? ಏನಿಲ್ಲ ಕಣೆ, ಸುಮ್ಮನೆ ಕರ್ದೆ ಮಾತಾಡೋಣ ಅಂತ. ಎಲ್ಲ ಕೆಲಸ ಮುಗೀತಲ್ಲ. ಏನ್ ಈ ಅಕ್ಕ ಮಾಡಕ್ ಮನೇಲಿ ಕೆಲಸ ಇಲ್ಲ ಅಂದ್ರೆ ನಮಗೂ ಕೆಲಸ ಇರಲ್ವಾ? ಸುಮ್ಮನೆ ಕೂಗ್ತಾಳತ್ಲಾಗೆ. ಏನ್ ಹೇಳ್ ಸಾವಿತ್ರಕ್ಕ, ಕೆಲ್ಸಗಳಿದಾವೆ. ಏನ್ ಯಾರಿಗೂ ಹೇಳ್ದಾರ ಕೆಲ್ಸನೇನೆ ಪಾರಿ. ಬಾರೆ ಕುತ್ಕಳೆ ಸ್ವಲ್ಪ ಹೊತ್ತು. ಪಾಪ ಕಣೆ ಅಲ್ವಾ ಗಿರ್ಜಿ, ಅವಳಿಗೊಬ್ಳಿಗೆ ನಮ್ಮೂರಲ್ಲಿ ದೇವರು ಮೋಸ ಮಾಡ್ಬಿಟ್ಟ. ಸುಮ್ಮನೆರು ಸಾವಿತ್ರಕ್ಕ, ನೆನಪಿಸ್ಬೇಡ, ಹೊಟ್ಟೆಲ್ಲ ಉಳಿಯುತ್ತೆ ಪಾಪ. ಇವಾಗ ಯಾರು ನೋಡ್ಕೊಂತ ಇದಾರೆ ಅವ್ರ ಮಕ್ಳನ್ನ? ಇನ್ಯಾರು? ಅವ್ರ ಅಪ್ಪ ಪಾಪ ಹುಚ್ಚಿಡ್ದು ಹೋತು. ಅವ್ರ ಅಜ್ಜಿ ತಾತನೇ ನೋಡ್ಕೊಂತ ಇದಾರೆ ಎರಡು ಮಕ್ಳನ್ನೂ. ಅವ್ರ ತೋರ್ ಮನೆಯವ್ರೇನು ನೋಡೋದೇ ಇಲ್ಲ ಅನ್ಸುತ್ತೆ ಅಲ್ವೇನ್ ಪರಕ್ಕ? ಎಲ್ಲಿ? ಅವರು ಹಾಸಿಕೆರಲ್ಲಿ ಇರ್ತಾರೆ, ಇವರು ಒಡ್ರಳ್ಳಿಲಿ ಇರ್ತಾರೆ. ಎಲ್ಲಿ ನೋಡಾರು? ಹಾ ಅದೇ ದಿನ ಒಂದ್ಕು ಬಂದು ನೋಡಕ್ ಆಗಲ್ಲ. ಇನ್ನೇನಿಲ್ಲ, ನೋಡ್ಕೊಂತಾರೆ ಅಜ್ಜಿ ತಾತ ಇಬ್ರೇಳುವೆ. ಆಲೆ ಹುಡುಗ್ರಿಗೆ ಒಂದೊಂದು 3 ವರ್ಷ ಆತಲ್ವಾ? ಹಾ 3 ವರ್ಷ ಇಲ್ಲ 2.5 ವರ್ಷ ಇರ್ಬೇಕು ಕಣಕ್ಕ. ಏನ್ ಸರ್ ನೆಕ್ಸ್ಟ್? ರೇಣುಕಾ ಅನ್ನೋ ಪೇಷಂಟ್ ಡೆಲಿವರಿ ಇದೇನೆ. ನಾರ್ಮಲ್ ಆಗುತ್ತೆ, ಆದ್ರೂ ಸಿಸೇರಿಯನ್ ಮಾಡೋಣ ಬಿಡಿ ಸರ್. ಯಾವುದು ನೆಕ್ಸ್ಟ್ ಪೇಷಂಟ್ ಇಲ್ಲ. ಸರಿ ಸರ್, ಆಯ್ತು. ನಾಳೆ ಗಂಟೆಗೆ ಹೇಳಿದ್ದೀನಿ OTTಗೆ ಆಗ ಕೇಳಕ್ಕೆ. ಆಗ್ತಾರೆ, ನೋಡ್ಕೊಬಿಡಿ ಸರ್. ನೆಕ್ಸ್ಟ್ ಪೇಷಂಟ್ ನಿಮ್ದೇನೆ. ಸರಿ ಸರ್, ಆಯ್ತು. ಡಾಕ್ಟರ್ ಸಾಹೇಬ್ರೆ, ಡಾಕ್ಟ್ರೇ ಇನ್ನೊಂದು ಅದೇ ಥರ ಬ್ಲಡ್ ಬೇಕಂತೆ, ಭಾರಿ ಪಾರ್ಟಿ ಮಾತ್ರ. ರೀ, ನಿಮ್ಗೇನು ಬುದ್ಧಿಲ್ವೇನ್ರಿ? ನೋಡ್ರಿ ಕೆಳಗೆ ಹೋಗೋಣ, ಅದೇನು ಮಾತಾಡೋದು? ನಿಮ್ಗೇನ್ರಿ, ನಿಮ್ಗೆ ಸ್ವಲ್ಪ ಕೂಡ ಮ್ಯಾನೇಜ್ ಇಲ್ವಲ್ರಿ? ಆ ಥರ ಮಾತಾಡ್ತಾರೆ ಜನಗಳ ಎದುರುಗಡೆ. ನಮ್ಮನ್ನೇನಿಲ್ಲ ಆಮೇಲೆ. ಸಾರಿ ಸರ್, ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ. ಅಲ್ಲಿ ನೋಡಲಿಲ್ಲ ನಾನು, ಬಿಡಿ ಓಲಿ. ಈಗ ಅದು ಬಿಡಿ, ನೆಕ್ಸ್ಟ್ ಪೇಷಂಟಿಗೆ ಬೇಕಂತೆ ಬ್ಲಡ್ಡು. ಏನು ಮಾಡ್ತೀರಾ? ಎಲ್ಲಿರೋದು ಇವಾಗ ಪೇಷಂಟು? ಏನು ಕೇಸು? ಸರ್, ಅದೇ ಮುಂದಿನ ಹಾಸ್ಪಿಟ್ಲೇ. ಅದು ಡೆಲಿವರಿ ಕೇಸೇನೆ. ಬ್ಲಡ್ ಕಮ್ಮಿ ಇದೆಯಂತೆ, ಬ್ಲಡ್ ಬೇಕೀಗ ಅದಕ್ಕೂ. ಅವ್ರದ್ದು ರಿಪೋರ್ಟ್ ತಂದ್ಕೊಡಿ, ನೋಡ್ತೀನಿ ನಾನು. ಸರ್, ತಂದ್ಕೊಡ್ತೀನಿ. ಯಾವಾಗ ಬೇಕು ಅವರಿಗೆ? ಏನೋ ಗೊತ್ತಿಲ್ಲ ಸರ್, ಕೇಳಬೇಕು. ಬ್ಲಡ್ಡು ಈಗ ಒಂದು ಪೇಷಂಟ್ ಇದೆ, ನೋಡ್ತೀನಿ. ಫಸ್ಟ್ ಅದು ರಿಪೋರ್ಟ್ ತಂದ್ಕೊಡಿ ನನಗೆ ಜಲ್ದಿ. ಸರ್, ಈಗಲೇ ಹಿಂಗೋಗಿ ಹಿಂಗೆ ನಂಗೆ ಬಂದ್ಬಿಡ್ತೀನಿ ನೋಡಿ. ಈಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ ನೀವು. ಆಗ್ಲಿ ಗೊತ್ತಾಗ್ಲಿಲ್ಲ, ಬಿಟ್ಬಿಡಿ ಸರ್, ಓಲಿ. ಹೊಟ್ಟೆ ಎದ್ದಳು ಮಲೇಶಿ, ಎದ್ದಳು. ಯಾಕಪ್ಪ ಹಿಂಗ್ ಮಾಡ್ತೀಯಾ? ಐ ಗೌಡ್ರೆ, ನಂಗೆ ಇರ್ಜಿ ಕೊಡ್ರಿ ಗೌಡ್ರೆ. ಅಯ್ಯೋ ಎದ್ದಳಪ್ಪ, ನಡಿಯಪ್ಪ, ಮನೆ ಕರ್ಕೊಂಡೋಗ್ಬಿಡ್ತೀನಿ. ಗೌಡ್ರೆ, ನಂಗೆ ಹೊಟ್ಟೆ ಹಸಿತೈತೆ, ಊಟ ಕೊಡ್ರಿ ಗೌಡ್ರೆ. ನಡಿಯಪ್ಪ, ನಡಿ, ಮನೇಲಿ ಕೊಡ್ತೀನಿ ಊಟ. ಸರಿ. ಪಾಪ ದೇವರು ಮೋಸ ಮಾಡ್ಬಿಟ್ಟ. ನನಗೆ ಯಾಕಪ್ಪ ಹಿಂಗ್ ಮಾಡ್ದೆ? ನನ್ನ ಮಕ್ಕಳು ಅನಾಥವಾದ್ವು. ನನ್ನ ಗಂಡ ಪಾಪ ಈಗ ತಿರ್ಗಂಗಾಗೋಯ್ತು. ಎಷ್ಟು ಚೆನ್ನಾಗಿದ್ವಿ ನಾವು. ನನಗೇನು ಆಗಿರ್ಲಿಲ್ಲ. ಡಾಕ್ಟರ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಏನ್ರಿ, ಎಲ್ಲ ರಿಪೋರ್ಟು ನೋಡಿದೆ. ನಾಳೆ ಬೆಳಗ್ಗೆ 3 ಗಂಟೆಗೆ ಡೆಲಿವರಿ ಆಗುತ್ತೆ. ಅದಾದಮೇಲೆ ನಾನು 5 ಬಾಟ್ಲು ಬ್ಲಡ್ನ ಕೊಡ್ತೀನಿ. ಅದೇನು ನೀವು ತೊಗೊಂಡೋಗಿ ಅಲ್ಲಿ ತಲುಪಿಸ್ಬಿಡ್ರಿ. ದುಡ್ಡು ನನ್ನ ಅಕೌಂಟಿಗೆ ಬಂದ್ಬಿಡ್ಬೇಕು. ನೀವು ದುಡ್ಡಿಗೆ ಯೋಚನೆ ಮಾಡಬೇಡಿ ಸರ್. ನಂದೊಂದು ಸ್ವಲ್ಪ ತಳ್ಬಿಡಿ, ಇನ್ನು ಮಿಕ್ಕಿದ್ದು ನಾನು ಹಾಕಿಸ್ಬಿಡ್ತೀನಿ. ಒಳ್ಳೆ ಪಾರ್ಟಿ. ರೀ, ಸರಿ ರೀ, ಆಯಿತು. ಅಯ್ಯೋ ಪಾಪಿ ನನ್ನ ಮಗನೇ, ಎಷ್ಟು ಜನನ ಅಂತ ಬಲಿ ತಗೊಂತೀಯೋ? ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಬಿಡಲ್ಲ ಕಣೋ, ನಿನ್ನ ಬಿಡಲ್ಲ ನಾನು. ನೋಡ್ತಾ ಇರು ನಿನಗೆ ಹೆಂಗ್ ಮಾಡ್ತೀನಿ ಅಂತ. ಶಪ್ಪ, ಸಾಕಾಯ್ತು ಬೆಳಗ್ಗೆಯಿಂದ. ಎಂಥದ್ದು ಸೌಂಡು?
ಯಾರದು? ಯಾರು? ನಿನ್ನ ಇವತ್ತು ಈ ಮನೇಲೆ ಹೂತ್ ಹಾಕ್ಬಿಡ್ತೀನಿ ಕಣೋ. ಯಾರಂತ ಗೊತ್ತಾಗ್ತಾ ಇಲ್ವಾ ನಿನಗೆ? ಏ ಯಾರು ನೀನು? ಯಾರು? ಮಾಡ್ತೀನಿ ತಡಿ ನಿನಗೆ. ಹಲೋ ರೀ, ಮನೆಗೆ ಬರ್ರಿ, ಇಲ್ಲಿ ಒಂದು ನಿಮಿಷ ಏನೋ ಮಾತಾಡಬೇಕು. ಯಾಕೆ ಸರ್, ಏನಾಯ್ತು? ರೀ ಬರ್ರಿ ಇಲ್ಲಿ ಒಂದು ನಿಮಿಷ. ಹಾಂ ಸರ್, ಇಲ್ಲೇ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೆ, ಈಗ 2 ಸೆಕೆಂಡ್ ಬಂದೆ ನೋಡಿ ಸರ್. ರೀ ನಿಮ್ಮ ಮಾತು ಕಟ್ಕೊಂಡು ಈಗ ನಾನು ಮಾಡಿರೋ ಕೆಲಸಕ್ಕೆ ಯಾವುದೋ ಹುಡುಗಿ ಕಣ್ರಿ ಆತ್ಮ ಆಗಿ ನನ್ನ ಕಾಡ್ತಾ ಇದ್ದಾಳೆ ಅವಾಗಿಂದ ಬಾ. ಏಯ್ ಯಾರದು ಎದುರಿಸೋದೆಲ್ಲ ಮಾಡ್ತಾ ಇರೋದು? ನಾವು ಇದಕ್ಕೆಲ್ಲ ಎದುರಲ್ಲ. ಗೊತ್ತಾಯ್ತೇನೋ ಯಾರು ಅಂತ? ಅಕ್ಕ ಯಾರಕ್ಕ? ಬಿಟ್ಬಿಡಕ್ಕ, ನನ್ನ ಬಿಟ್ಬಿಡಕ್ಕ. ಏನು ಬಿಡ್ತಾರೆ ನಿಮ್ಮನ್ನ? ಬಿಡಲ್ಲ ಕಣ್ರೋ, ಬಿಡಲ್ಲ. ಯಾರ್ರಿ ನೀವು? ನಾವೇನ್ರಿ ಮಾಡಿದೀವಿ ನಿಮ್ಗೆ? ಹಿಂಗ್ ಬಂದು ನಮಗೆ ಕಾಟ ಕೊಡ್ತಾ ಇದ್ದೀರಲ್ಲ? ಯಾರ ನಾನು? ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಗೊತ್ತಾಗ್ಲಿಲ್ವೇನೋ? ಸರ್, ಈಗ 2 ವರ್ಷದ ಹಿಂದೆ ಒಂದು ಪ್ರೆಗ್ನೆಂಟ್ ಲೇಡಿ ಬ್ಲಡ್ಡು ಕಂಡಿಡ್ದು ಬಿಟ್ಟ. ನನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ರೋ. ನನ್ನ ಮಕ್ಕಳು ಅನಾಥರಾದ್ರು. ನನ್ನ ಗಂಡ ಹುಚ್ಚಿಡ್ದಂಗ ಆಗೋಗ್ಬಿಟ್ಟ. ಯಾಕ್ರೋ ಹಿಂಗ್ ಮಾಡಿದ್ರಿ ನನಗೆ? ಏನೋ ಆಗಿದ್ದಾಗೋಯ್ತು ಬಿಡಿ, ನನ್ನ ಕ್ಷಮಿಸ್ಬಿಡಿ. ಹೆಂಗಿತ್ತು ನನ್ನ ಸಂಸಾರ? ನಾನು, ನನ್ನ ಗಂಡ, ನನ್ನ ಅತ್ತೆ ಮಾವ ಎಷ್ಟು ಸಂತೋಷವಾಗಿದ್ವಿ. ನಾನು ಕಾಡಿ ಬೇಡಿದ್ದೆ, ಅವ್ರ ಹತ್ರ ವರಪ್ರಸಾದ ಅಂತ ಸಿಕ್ಕಿತ್ತು 2 ಮಕ್ಕಳು. ಅದ್ರ ಜೊತೆ ಎಷ್ಟು ಕಾಲ ಕಳಿಬೇಕು ಅಂತ ಎಷ್ಟು ಆಸೆ ಕನಸು ನಾನು ಇಟ್ಕೊಂಡಿದ್ದೆ. ಎಲ್ಲದಕ್ಕೂ ತಣ್ಣೀರ್ ಬಟ್ಟೆ ಹೆಚ್ಚಿಬಿಟ್ರಲ್ಲೋ. ಕೆಲ್ಸಕ್ಕೆ ಹೋಗಿ ಬರ್ಲಾ? ಹ್ಞೂ ಕಣ್ರಿ, ಹೋಗಿ ಬರೋಗ್ರಿ. ಹೋಗ್ಲೇಬೇಕಾ? ಹ್ಞೂ ಕಣ್ರಿ, ಹೋಗಿ ಬರ್ರಿ. ಇಲ್ಲ ಓನರ್ ಬೈಯಲ್ವಾ? ಪೇಂಟ್ ಅಂಗಡಿ ಓನರ್ ನಿಮ್ಮ ನಂಬಿಕೆ ಕೊಟ್ಟಿದ್ದಾರೆ ತಾನೆ, ಅಷ್ಟು ದೊಡ್ಡ ಅಂಗಡಿದ ನೀವೇ ನಿಭಾಯಿಸ್ಬೇಕು ಮತ್ತೆ. ಸರಿ ಆಯ್ತು, ಹೋಗಿ ಬರ್ತೀನಿ. ಎಲ್ಲೋಯ್ತು ಅಮ್ಮ? ಕಾಣಿಸ್ತಾನೆ ಇಲ್ಲ. ಅಪ್ಪ ಎಲ್ಲಿ? ಓ ಅತ್ತೆನಾ? ಅಲ್ಲ ಆ ಕಡೆ ಪಕ್ಕದ ಮನೇಲಿ ಏನೋ ಅಜ್ಜಿ ಜೊತೆ ಮಾತಾಡಕ್ ಹೋಯ್ತು. ಬಾವ ತೋಟ ಹೋದ್ರಲ್ಲ. ಸರಿ ಆಯ್ತು, ಬರ್ತೀನಿ. ಬರ್ತೀನಿ ಅಂತಾನೆ ಇದ್ದೀರಾ, ಹೋಗಂಗೆ ಇಲ್ಲಪ್ಪ. ಥೋ, ನಾವು ಒಳ್ಳೆ ಗೊಡ್ಡಿ ಮನೆ ಮುಂದೆ ಬಂದ್ವಲ್ಲೇ ಲತಾ. ನನಗೆ ಹೆಂಗ್ ಗೊತ್ತಿತ್ತಕ್ಕ ಈ ಗೊಡ್ಡಿ ಆಚೆ ನಿಂತಿರ್ತಾಳೆ ಅಂತ? ಅದೇನೊಳ್ಳೆ ಶನಿ ಥರ ಆಚೆಯಲ್ಲಿ ಹೋಗ ಬರೋನ್ ಮುಂದೆ ನಿಂತಿರ್ತಾಳೆ ಗೋಡು ಮುಂಡೆದು. ಥೂ, ಎಂಥ ಮನುಷ್ಯ ಇವರು. ಅಯ್ಯಪ್ಪ, ಸದ್ಯ ಎಲ್ಲ ಹೋಯ್ತತ್ಲಾಗಿ. ನಡಿಯಕ್ಕ, ಆಯ್ತು. ಏನ್ ಶಾಂತಕ್ಕ, ಮನೆ ತುಂಬಾ ನೆಂಟ್ರಿದ್ದಾರೆ, ಜಾತ್ರೆಗಾಲ ಎಲ್ಲ ಬಂದು ಗುಡ್ಡಿಗೆ ಸೇರ್ಬಿಟ್ಟಿದ್ದಾರೆ. ಕಣವ, ಎಲ್ಲರೂ ಬಂದ್ರು ಸದ್ಯ. ಎಷ್ಟು ಈ ತರ ಜಾತ್ರೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ. ಇನ್ನೇನ್ ಜಾತ್ರೆ ಮುಗಿತು ಅಂತ ಅಂದಿದ್ದಂಗೆ ಎಲ್ಲರೂ ಹೊರಟು ಬಿಡ್ತಾರ. ಮನೆನೇ ಕಾಲೆ ಹೊಡಿಯುತ್ತೆ, ಸಖತ್ತು ಬೇಜಾರಾಗುತ್ತೆ ಕಣೆ ಪಾರಿ. ಅಯ್ಯೋ ಅದೇನೋ ನಿಜ ಬಿಡು ಶಾಂತಕ್ಕ. ನಿಮ್ಮನೆಗೆಲ್ಲ ಬಂದ್ರೆ ನೆಂಟ್ರು? ಓ ಇಲ್ಲ, ಎಲ್ಲ ನಾಳೆ ಬರ್ತಾರೆ, ಎಲ್ಲ ಒಟ್ಕೊಡ್ತಾರೆ ನಾಳೆಕಿನ್ನ. ನಮ್ಮನೇಲಿ ಇನ್ನ ಹಬ್ಬ ಜೋರು. ಇನ್ನೆಲ್ಲಿ ನಮ್ದು ಮಾತುಕತೆ ಮಾಡಕ್ ಆಗಲ್ಲ ತಗ. ಇನ್ನ ಫುಲ್ ಜನನೋ ಜನ. ಇನ್ನ ಜಾತ್ರೆ, ತೇರು, ಹಬ್ಬ, ಅಮ್ಮನಬ್ಬ ಅನ್ಕಂಡು ಇನ್ನೊಂದು ವಾರ ನಾವ್ ಯಾರು ಸಿಗಲ್ಲ ಬಾ. ಇನ್ನೇನಿದ್ರು ಆಮೇಲೆ. ಹ್ಞೂ ಶಾಂತಕ್ಕ, ಇನ್ನೆಲ್ಲ ಆಮೇಲೆ ನಮ್ದು ಮಾತುಕತೆ. ಅಯ್ಯೋ ಗಿರ್ಜಿ, ಏನಾಯ್ತೆ? ಏನ್ ಗೊತ್ತಾ ಪರಕ್ಕ, ಇಲ್ಲ ತಾನು ಆ ಡಿಂಗ್ಡಂಗ್ ರಾಣಿ ಎಷ್ಟು ಕೆಟ್ಟಾಗಿ ಮಾತಾಡ್ತಾಳೆ ಗೊತ್ತಾ? ನಮ್ಮನೆ ಬಾಗ್ಲು ಮುಂದೆ ನಿಂತ್ಕೊಂಡು ನನಗೇ ಮಾತಾಡ್ತಾಳೆ ಅವರು. ಯಾರ ಅವಳ? ಊರ್ ಮನೆಯಾಳು ಮಿಂಡ್ರಿ ತರ ಆತಗ ಅವಳು. ಏನಂದ್ಲೆ ಗಿರ್ಜಿ? ಓಲಿ ಬಿಡು, ಅನ್ನೋರು ಅನ್ಕೊಳ್ಳಿ, ಯಾಕೆ ನೀನ್ ಬೇಜಾರ್ ಮಾಡ್ಕಂತೀಯ? ಹಂಗಲ್ಲ ಶಾಂತಕ್ಕ, ಗೊಡ್ಡಿ ಗಿಡ್ಡಿ ಅನ್ಕೊಂಡು ಹೆಂಗ್ ಮಾತಾಡ್ತಾರ ಗೊತ್ತಾ ನನಗೆ? ನಾನೇನ್ ಬೇಡ ಅಂತ ಅಂತಿರ್ತೀನ ಮಕ್ಳ, ಅದೇವ್ರು ಕೊಟ್ಟಿಲ್ಲ, ಅದೇನ್ ಕರ್ಮ ಮಾಡಿದೀನೋ ಗೊತ್ತಿಲ್ಲ ನಾನು. ಹೋಗ್ಲಿ ಬಿಡು ಗಿರ್ಜಿ, ಬೇಜಾರು ಯಾಕೆ ಮಾಡ್ಕಂತೀಯ? ಅನ್ನೋರು ಅನ್ಕೊಳ್ಳಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತವ? ಮಹಾ ಒಂದು 5 ವರ್ಷ ಆಯ್ತೆ. ಆಗ್ತಾವ, ಸುಮ್ಮನೆ ಇರು, ಯಾಕೆ ಹಿಂಗೆ ಬೇಜಾರು ಮಾಡ್ಕಂತೀಯ? ಅವು ಬಗ್ಲು ಕಳ್ಳಿ ನಾಯಿಗಳು ಅನ್ಕೊಂಡು ಸುಮ್ಮನೆ ಆಗ್ಬಿಡು ಅಷ್ಟೇ ನೀನು. ಆದ್ರೂ ಶಾಂತಕ್ಕ, ಸಖತ್ತು ಮನ್ಸಿಗೆ ಬೇಜಾರಾಗುತ್ತೆ ಕಣಕ್ಕ. ಅಯ್ಯೋ ಹೋಗ್ಲಿ ಬಿಟ್ಟಾಕು ಶಾಂತಕ್ಕ, ನನ್ನ ಕರ್ಮ ಏನು ಮಾಡೋದು. ಅಲ್ಲ ಕಣೆ ಗೀತಾ, ಈಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಲ್ಲ, ಇನ್ನೂ ನಿಂತಿಲ್ವಾ ನಿನಗೆ ನೀರು? ಅಯ್ಯೋ ನಾನೇ ಏನು ಹೇಳಿರ್ಲಿಲ್ಲ ಪರಕ್ಕ. ಈಗ ದಿನದ ಮೇಲೆ 2 ದಿನ ಆಗೈತೆ, ನೋಡಬೇಕು. ಸಲನೂ ಹಿಂಗೆ ಆಗುತ್ತೆ ಹೋಗುತ್ತೆ.
ಓ ದಿನದ ಮೇಲೆ 2 ದಿನ ಆಯ್ತಾ, ಇನ್ನೊಂದು 3 ದಿನ ನೋಡೋಣ ತಡಿ. ಓ ನಿಮ್ಮನೆ ನೆಂಟ್ರು ಬಂದ್ರು ಅಂದ್ರೆ ಅವ್ರ ಕೈಲೇ ಒಂದು ಸ್ವಲ್ಪ ಮೆಲ್ಲ ಮಾಡಿಸು. ನೀನೇನು ಮಾಡಕ್ಕೆ ಹೋಗ್ಬೇಡ ಹಬ್ಬದಲ್ಲಿ. ಸುಮ್ಮನೆ ಬಾರಾಗಿರ ಎತ್ತಾಡಕ್ಕೆ ಹೋಗ್ಬೇಡ, ಆಮೇಲೆ ಅಕಸ್ಮಾತ್ ನಿಲ್ಲ ಇದ್ದಿದ್ರು ಹೋಗ್ಬಿಡುತ್ತೆ ಆಮೇಲೆ. ಓ ಇಲ್ಲ ಹೇಳಿದ್ದೀನಿ, ಎಲ್ಲ ನಮ್ಮ ಅಮ್ಮರೆಲ್ಲ ಬರ್ತಾರಲ್ಲ ಅವರೇ ಮಾಡ್ತಾರೆ. ನಾನೇನು ಬಾರಾಗಿರ ಎತ್ತಾಡಲ್ಲ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಲ್ವ ಶಾಂತಕ್ಕ. ಆಗುತ್ತೆ ಸುಮ್ಮನೆ, ಏನು ಬೇಜಾರು ಮಾಡ್ಕೋಬೇಡ, ಆಗುತ್ತೆ. ಗಿರ್ಜಾ, ಒಂದು ಲೋಟ ನೀರು ತಂಬ. ಒಂದು ಖುಷಿ ಸುದ್ದಿ ಹೇಳ. ಏನದು ಗಿರ್ಜಿ? ನಾನು ಪ್ರೆಗ್ನೆಂಟ್ ಇವಾಗ. ಓ ಹೌದಾ? ಹೂರಿ, ಇವತ್ತು ಬೆಳಗ್ಗೆ ಗೊತ್ತಾಯ್ತು. ನಡಿ ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ನಡಿ. ಸಮಾಧಾನ ಮಾಡ್ಕೊಳ್ರಿ, ಹೋಗೋಣ ಹಾಸ್ಪಿಟ್ಲಿಗೆ, ನಾಳೆ ಹೋಗೋಣ. ಇವಾಗ ಇನ್ನೆಲ್ಲಿ, ಟೈಮ್ ಆಗೋಯ್ತು. ಏನಮ್ಮ ಎಲ್ಲ ಚೆನ್ನಾಗಿದೆ, ಪಾಪು ಚೆನ್ನಾಗಿ ನೋಡ್ಕೊಳ್ಳಿ. ಏನ್ರಿ ಚೆನ್ನಾಗೆಲ್ಲ ತಂದ್ಕೊಡಿ, ಕೇಳಿದ್ದ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರ್ಲಿ. ಹ್ಞೂ ಸರ್, ಸರಿ ಸರ್, ಆಯ್ತು ಸರ್. ಏನು ತೊಂದರೆ ಇಲ್ಲ ಅಲ್ವಾ ಸರ್? ಏನು ತೊಂದರೆ ಇಲ್ಲ ಕಣಮ್ಮ, ಎಲ್ಲ ಚೆನ್ನಾಗಿದೆ, ಆರಾಮಾಗಿದೆ. ಪಾಪು ಬೆಳವಣಿಗೆ ಎಲ್ಲ ಚೆನ್ನಾಗಿದೆ. ಇನ್ನೊಂದು 3 ದಿನ ಬಿಟ್ಕೊಂಡು ಮತ್ತೆ ಸ್ಕ್ಯಾನಿಂಗಿಗೆ ಬನ್ನಿ, ನೋಡೋಣ ಒಂಚೂರು. ಯಾಕೆ ಸರ್, ಏನಾಗಿದೆ? ಏನು ಇಲ್ಲ ಕಣಮ್ಮ, ಯಾಕೆ ಎದುರುತ್ತೀರಾ? ಅದೇ ಅವಳಿ ಜವಳಿನ ಏನು ನೋಡೋಣ ಅಂತ ಹೇಳ್ದೆ ಅಷ್ಟೇ. ಬನ್ನಿ 3 ದಿನ ಬಿಟ್ಕೊಂಡು ಸ್ವಲ್ಪ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಮಾಡಿದಾಗ. ಏನ್ ಸರ್ ಅವಳಿ ಜವಳಿ ಮಕ್ಳ ಹಂಗಾರೆ? ಇಲ್ಲ ನೋಡೋಣ ಬನ್ನಿ. ಸರಿ ಸರ್, ಬರ್ತೀವಿ. ಏನ್ರಿ ಗಿರಾಕಿ ಸಿಕ್ಕಿದಾರ ತಾನೆ ಕರೆಕ್ಟಾಗೆ? ಹೇಳಿದಿರ ತಾನೆ ಎಲ್ಲ ಡೀಟೇಲ್ಸು? ಇನ್ನೊಂದು 9 ತಿಂಗಳು ಬ್ಲಡ್ ಸಿಗುತ್ತೆ, ಸರಿ ಹೋಗುತ್ತೆಲ್ಲ. ಅವ್ರಿಗೆ ಹೇಳ್ಬಿಡಿ ಒಂದೇ ಗ್ರೂಪೇ ಅಂತ. ಹೌದಾ ಸರ್, ಸರಿ ಹೇಳ್ತೀನಿ ಬಿಡಿ. ಅಮೌಂಟ್ ಬಗ್ಗೆ ಕರೆಕ್ಟಾಗಿ ಹೇಳ್ಬಿಡಿ ಮತ್ತೆ. ಹ್ಞೂ ಸರ್, ಎಲ್ಲ ಹೇಳಿದ್ದೀನಿ. ಹೆಂಗಿರ್ಜಿ ಸಮಾಚಾರ? ಶಾಂತಕ್ಕ, ಈಗ 3 ತಿಂಗಳಿಗೆ ಬಿತ್ತು. ಏನೋ ತಾಗಿರ್ಜಿ, ಎಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ಎಲ್ಲ ಒಳ್ಳೇದೇ ಆಯ್ತು. ಪಾರಕ್ಕ, ಕುತ್ಕೊಳ್ರಿ, ಹೋಗಿ ಕಾಫಿ ಕಾಯಿಸ್ಕೊಂಬತ್ತೀನಿ. ಅಯ್ಯೋ ಎಂತದು ಬೇಡ, ನೀನು ಆರಾಮಾಗಿ ಕುತ್ಕ, ರೆಸ್ಟ್ ಮಾಡು. ಏನ್ರವ ಶಾಂತವ್ವ, ಪರವ? ಏನ್ ಬೇ ಅಮ್ಮ, ಫುಲ್ ಖುಷಿ ಅಂತೂ. ಸೊಸೆ ಪ್ರೆಗ್ನೆಂಟ್ ಆದ್ಲು. ಏನ್ ಮೊಮ್ಮಗನ್ ಸ್ವೀಟ್ ಎಲ್ಲಿ, ಪಾಯಸ ಹೋಳಿಗೆ? ಅಯ್ಯೋ ಕೊಡೋಣ ತಾಳ್ರವ. ಏನ್ ತಿಂತಾರೆ ಹೇಳ್ರಿ, ಮಾಡ್ತೀನಿ ಈಗ್ಲಯ್ಯ. ನೀವು ಸುಮ್ಮನೆ ಹೇಳ್ದೆ ಬಿಡ್ಬೇ ಅಮ್ಮ, ಈಗೇನು ಬೇಡ. ಸದ್ಯ ಖುಷಿ ವಿಚಾರ ಸಿಕ್ತು, ಹೆಂಗವ ಹುಷಾರಾಗಿ ನೋಡ್ಕೊಳ್ಬೇ ಅಮ್ಮ ಗಿರ್ಜಿನ. ಕಡವ ನಮ್ಮ ಕಾಲ್ದಂಗ ಈಗಿನ ಸೂಕ್ಷ್ಮದ ಬಸ್ರು, ಕುಂಬಾರ ಬಸ್ರು ಇದ್ದಂಗೆ ಹುಷಾರಾಗಿ ನೋಡ್ಕೊಂತೀನಿ. ಸರಿ ಕಣ್ಬೇ ಅಮ್ಮ, ಹೋಗ್ಬತ್ತೀವಿ. ಹುಷಾರು ಗಿರ್ಜಿ, ಹೋಗ್ಬತ್ತೀವಿ. ಕುತ್ಕೊಳ್ ಶಾಂತಕ್ಕ, ಪಾರಕ್ಕ, ಕಾಫಿನಾರೇ ಇಟ್ಕೊಂಬತ್ತಿದ್ನಾ? ಇಲ್ಲ ತಾಳವ, ಕೆಲ್ಸಿದಾವೆ, ನೆಂಟ್ರೆಲ್ಲ ಹೋದ್ರು, ಮನೆಲ್ಲ ಅಚ್ಕಟ್ ಮಾಡ್ಬೇಕಿನ್ನ. ಸರಿ ಶಾಂತಕ್ಕ, ಆಮೇಲೆ ಬರ್ತೀನಿ ನಾನೇ ಸಾಯಂಕಾಲದಂಗೆ. ಅತ್ತೆ ತುಂಬಾ ನೋವಾಗ್ತಿದೆ ಅತ್ತೆ, ಹೊಟ್ಟೆ. ಅಲ್ಲ ಕಣವ, ಆಗಿರೋದು ನಾರ್ಮಲ್ ಡೆಲಿವರಿ, ಆದ್ರೂ ಯಾಕೆ ಇಷ್ಟು ನಿನಗೆ ನೋವು? ಇರವ, ಹೋಗೊಂಚು ಡಾಕ್ಟರ್ ಕರೆದು ಬರ್ತೀನಿ. ಆಗ್ತಿಲ್ಲ ಅತ್ತೆ, ಆಗ್ತಿಲ್ಲ. ಇರವ ಒಂಚೂರು ಹೋಗಿ ಡಾಕ್ಟರ್ ಕರೆದು ಬರ್ತೀನಿ. ಇರವ ಡಾಕ್ಟ್ರೇ, ಯಾಕೋ ತುಂಬಾ ನೋವು ಅಂತಿದ್ದಳು ಹೊಟ್ಟೆ ಎಲ್ಲ, ಒಂಚೂರು ನೋಡ್ಬರ್ರಿ. ಏನಾಗಲ್ಲ ಕಣಮ್ಮ, ಒಂದು ಸ್ವಲ್ಪ ಹೊತ್ತು ಏನಾಗಲ್ಲ. ಆದ್ರೂ ಒಂದ್ಸತಿ ನೋಡ್ಬರ್ರಿ ಡಾಕ್ಟ್ರೇ, ಸಖತ್ತು ನರಳಾಡ್ತಿದ್ದಾಳೆ. ಸರಿ ನಡೀರಮ್ಮ, ಆಯ್ತು ನೋಡ್ತೀನಿ ಅದೇನು. ಯಾಕಮ್ಮ ಏನಾಗ್ತಿದೆ? ಡಾಕ್ಟ್ರೇ, ತುಂಬಾ ಹೊಟ್ಟೆ ನೋವ್ತಿದೆ, ಕೈ ಕಾಲೆಲ್ಲ ಸೋತ್ಕೊಂಡಂಗ ಆಗ್ತಿದೆ. ಏನಾಗಲ್ಲ ಕಣಮ್ಮ, ಸ್ವಲ್ಪ ತಡ್ಕೋಬೇಕಪ್ಪ, ಹಂಗಂದ್ರೆ ಆಗುತ್ತಾ? ಏನಾಗಲ್ಲ, ಒಂಚೂರು ಜ್ಯೂಸು ಗೀಸು ತಂದು ಕೊಡ್ರಿ. ದಾಳಿಂಬೆ ಜ್ಯೂಸು, ರಕ್ತ ಚೆನ್ನಾಗಿ ಹೋಗ್ಬಿಟ್ಟಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಗ್ತಿರ್ಬೋದು. ಏನಾದರೂ ಸ್ವಲ್ಪ ಜ್ಯೂಸು ಗೀಸು ತಂದು ಕೊಡಿ. ಸರಿ ರೀ ಡಾಕ್ಟ್ರೆ, ಆಯ್ತು. ಇರವ ಒಂಚೂರು ತಡ್ಕೊಳವ, ಏನಾಗಲ್ಲ. ಅವನಿಗೆ ಫೋನ್ ಮಾಡಿ ಹೇಳ್ತೀನಿ, ಜ್ಯೂಸ್ ಗೀಸ್ ಏನಾದ್ರು ತಗೊಂಬರಕ್ಕೆ. ಇಲ್ಲ ರೀ ಅತ್ತೆಯವ್ರೆ, ನನ್ನ ಕೈಲಾಗಲ್ಲ, ಯಾಕೋ ಗೊತ್ತಿಲ್ಲ. ಒಂದ್ಸತಿ ನನ್ನ ಮಕ್ಳನ್ನ ತೋರಿಸ್ಬಿಡ್ರಿ ಅತ್ತೆಯವ್ರೆ. ನಮ್ಮನೆ ಎದಕ್ಕೆ ಬರೋಕೆ ಹೇಳ್ರಿ, ನೋಡ್ಬಿಡ್ತೀನಿ ಒಂದ್ಸತಿ. ಆಗ್ತಲ್ಲ, ನಾನಿರಲ್ಲ ಅನ್ಸುತ್ತೆ, ನಾನು ಹೋಗ್ಬಿಡ್ತೀನಿ ಅನ್ಸುತ್ತೆ. ಸುಮ್ಮನೆ ರವ, ನೀನು ಹಂಗೆಲ್ಲ ಮಾತಾಡ್ಬೇಡ ನನಗೆ. ಸುಮ್ಮನೆ ಏನಾಗಲ್ಲ, ಏನು ನಾವು ಏನು ಅಡ್ದಿಲ್ವ ಮಕ್ಳು, ಏನಾಗಲ್ಲ ಸುಮ್ಮನೆ.
ಯಾಕೆ ಹುಡುಗಿಗೆ ಹಿಂಗೆಲ್ಲ ಆಗ್ತಾಯಿತ್ತೋ ಗೊತ್ತಿಲ್ಲ. ತಡಿ ಅವನಿಗೆ ಫೋನ್ ಮಾಡೋಣ. ಅವ್ವ ಶಾಂತವ್ವ ಬಂದ್ರ? ಒಬ್ಳಿಗೆ ಕೈ ಕಾಲೇ ನಡುಗ್ತಾ ಇತ್ತು ನೋಡ್ರವ. ನಾರ್ಮಲ್ ಡೆಲಿವರಿ ಆಗಿರೋದು, ರಕ್ತ ಜಾಸ್ತಿ ಹೋಯ್ತಂತೆ. ಅದಕ್ಕೆ ಸಖತ್ತು ನೋವು ನೋವು ಅಂತ ಇದು ಮಾಡ್ತಾ ಇದ್ದಾಳೆ, ಸುಸ್ತ್ಕಂತ ಇದ್ದಾಳೆ. ಹಂಗೆ ಚೂರು ಧೈರ್ಯ ಹೇಳ್ತಾರವ. ಒಂಚೂರು ಅಂಗಡಿಗೆ ಹೋಗಿ ಬರ್ತೀನಿ. ಗಿರ್ಜಿ ಏನಾಗಲ್ಲ ಗಿರ್ಜಿ, ಎದ್ರಬೇಡ ಸುಮ್ಮನೆ. ನೀನು ಎದ್ರಕಂತಾರ? ಇಲ್ಲ ಶಾಂತಕ್ಕ, ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಏನೋ ಆಗೈತೆ ಶಾಂತಕ್ಕ, ನನಗೆ ಏನೋ ಆಗೈತೆ. ಒಂದ್ಸತಿ ನನ್ನ ಮಕ್ಳನ್ನ ಕರ್ಕೊಂಬಂದು ತೋರ್ಸು ಶಾಂತಕ್ಕ. ಇರು ಇರು ಗಿರ್ಜಿ, ಮಕ್ಳು ಕರ್ಕೊಂಬರ್ತೀನಿ ಇರು. ಏನ್ರಿ ಇನ್ನೂ ದುಡ್ಡೇ ಬಂದಿಲ್ಲ ಬ್ಲೇಡ್ದು? ಇಲ್ಲ ಸರ್, ಹಾಕಿದ್ದಾರೆ ನೋಡಿ. ಇಲ್ಲ ಕಣ್ರಿ, ಸುಮ್ನೆ ಹೇಳ್ತೀನ. ಇದು ಗಿರ್ಜಿ ಅವ್ರದ್ದು ಬಂದಿಲ್ಲ ಬ್ಲೇಡ್ದು, ಇವತ್ತಾಯ್ತಲ್ಲ ಅದು. ಇವತ್ತಾಗಿರೋ ಪೇಷಂಟ್ ಇನ್ನೂ ಬಂದಿಲ್ಲ ಕಣ್ರಿ. ಅಮೌಂಟು ನೋಡ್ರಿ, ಚೆಕ್ ಮಾಡಿ ಹೇಳ್ರಿ ಫಸ್ಟು. ಓ ಹೌದಾ ಸರ್, ಇರಿ ಸರ್ ಹೇಳ್ತೀನಿ. ಎಷ್ಟು? 3 ಲಕ್ಷ ತಾನೆ? ಹಾಂ 3 ಲಕ್ಷ. ಹಂಗಾರೆ ನಾನು ಬದುಕಿರಲ್ಲ ಅಂತ ಆಯ್ತು. ಇಂಥ ಮೋಸ ಮಾಡಿದ್ರ ಹಾಸ್ಪಿಟ್ಲಲ್ಲಿ. ಗಿರ್ಜಿ ಎದಳು ಗಿರ್ಜಿ, ಜ್ಯೂಸ್ ಕುಡಿ. ಯಪ್ಪ ಮಗನೇ ಬಂದ. ಯಾಕಮ್ಮ ಏನಾಯ್ತು? ಚೆನ್ನಾಗೇ ಇದ್ಲಲ್ಲ. ಇಲ್ಲ ಕಣಪ್ಪ, ಸಖತ್ತು ಹೊಟ್ಟೆ ನೋವು ಅಂತ ಹೇಳಿ ನೋಡಿ ಈಗ ಮಂಕೊಂಡಾಳೆ. ಗಿರ್ಜಿ ಎದ್ದಳು ಗಿರ್ಜಿ. ಅಮ್ಮ ಯಾಕೋ ಮಾತಾಡ್ತಲ್ಲ, ನೀನೇ ಎಬ್ರಿಸ್ಬಾರಮ್ಮ. ಮುಸ್ಕೊಂಡಾಳು ನೋಡಿ ಗಿರ್ಜಿ ನನ್ನ ಮೇಲೆ. ಆಗಿಂದ ನಾನು ಬಂದಿರಲಿಲ್ಲ ಅಂತ. ಬೈಲಿ ಎಬ್ರಿಸ್ಬಾ ನೀನೇ. ಗಿರ್ಜಿ ಗಿರ್ಜಿ ಗಿರ್ಜಿ. ನೀನ್ ಯಾಕೆ ಅಳ್ತೀಯಪ್ಪ? ಹಂಗೆ ಸಮಾಧಾನ ಮಾಡಮ್ಮ, ಅವಳನ್ನ ಎಬ್ರಿಸಮ್ಮ. ಇಲ್ಲಪ್ಪ ಮಗನೇ, ಗಿರ್ಜಿ ಕಳ್ಕೊಂಬಿಟ್ವಿ ಕಣೋ, ಕಳ್ಕೊಂಬಿಟ್ವಿ. ನಿಂಗೇನಮ್ಮ ಬುದ್ಧಿ ಇಲ್ಲ? ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನೆರು ನೀನು. ಗಿರ್ಜಿ ನೀನು ಎದ್ದಳು ಗಿರ್ಜಿ. ನೀನು ಎದ್ದಳಿಲ್ಲ ಅಂದ್ರೆ ನಾನು ಆಚೆಗೆ ಹೋಗ್ತೀನಿ, ಹೋಗು. ಇರ್ಬೇ ಅಮ್ಮ, ಹೋಗಿ ಡಾಕ್ಟರ್ ಕರೆದು ಬರ್ತೀನಿ, ಏನೋ ನೋಡೋಣ. ಇಲ್ಲ ಶಾಂತವ್ವ, ಇಲ್ಲ, ಓದ್ಲು ಗಿರ್ಜಿ, ಇನ್ನ ಮುಗೀತು ಕತೆ. ಅಯ್ಯೋ ಗಿರ್ಜಿ, ಮಕ್ಳನ್ನ ನೋಡ್ಬೇಕು ನೋಡ್ಬೇಕು ಅಂತಾನೆ ಸತ್ತೋದಲ್ಲೇ ಗಿರ್ಜಿ. ಎಲ್ರಮ್ಮ ಜಾಗ ಬಿಡ್ರಿ ಒಂಚೂರ. ಏ ಡಾಕ್ಟ್ರೇ, ಏನೋ ಮಾಡಿದೆ ನನ್ನ ಸೊಸೆಗೆ, ಹಂಗೆ ಜೀವ ಬಿಡ್ತಲ್ಲೋ. ಸಾರಿ ಕಣ್ರಮ್ಮ, ಅವರು ರಕ್ತ ನಿಶಕ್ತಿಯಾಗಿ ಹೋಗ್ಬಿಟ್ರು. ಈಗ ಇನ್ನೊಂದು ಅವರು ಡಿಸ್ಚಾರ್ಜ್ ಮಾಡ್ತೀವಿ, ಎತ್ಕೊಂಡು ಹೋಗ್ಬಿಡಿ ಹೆಣನ. ಈ ನನ್ನ ಮಕ್ಕಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು, ಬಿಡಲ್ಲ ಸುಮ್ಮನೆ, ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ. ಯಾರು ಅಂತ ಗೊತ್ತಾಯ್ತೇನ್ರೋ? ಕ್ಷಮಿಸ್ಬಿಡಿ ಮಾ, ಕ್ಷಮಿಸ್ಬಿಡಿ. ನನ್ನಿಂದ ಮಹಾ ದೊಡ್ಡ ತಪ್ಪಾಯಿತು. ನೀನು ಕ್ಷಮಿಸು ಅಂದರೆ ಕ್ಷಮಿಸ್ಬಿಟ್ರೆ ಬಂದ್ಬಿಡುತ್ತೇನೋ ನನ್ನ ಜೀವ. ತಂಗಿ ನನ್ನ ಕ್ಷಮಿಸ್ಬಿಡವ, 2 ಮಕ್ಳಿದಾವೆ, ನೋಡ್ಕೊಬೇಕಣವ. ನಮ್ಮನೆಗೆ ಯಾರು ದಿಕ್ಕಿಲ್ಲ. ಹಂಗೆ ಅಲ್ವೇನೋ ನಂದು 2 ಮಕ್ಕಳು. ನಿನ್ನ ಮಾತ್ರ ಬಿಡಲ್ಲ ಕಣೋ ಡಾಕ್ಟ್ರೇ, ನಿನ್ನ ಮಾತ್ರ ಬಿಡಲ್ಲ. ನಿನ್ನ ದೇವ್ರು ಅಂತ ತಿಳ್ಕೊಂಡಿರ್ತೀವಲ್ಲೋ, ಇಂಥ ಅನ್ಯಾಯ ಮೋಸ ಮಾಡ್ತಿರಲ್ರೋ. ಏನೋ 2 ನಿಮಿಷ ನಿಂತ್ಕೋಬೇಡ, ಹೋಗ್ತಾ ಇರು. ಈ ಡಾಕ್ಟರ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಕ್ಷಮಿಸ್ಬಿಡು ತಂಗಿ. ನಿನ್ನ ಮಕ್ಳ ಜವಾಬ್ದಾರಿನ ನಾನೇ ನೋಡ್ಕೊಂತೀನಿ ಕಣವ. ಹೋಗೋ, ನನ್ನ ಕಣ್ಣು ಮುಂದೆ ನಿಲ್ಬೇಡ ಅಂತ ಇರೋದು. ಸತ್ತೋಗು. ಹಾಯ್ ಫ್ರೆಂಡ್ಸ್, ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕಾಲ್ಪನಿಕ ಕತೆ ಅಷ್ಟೇ.